ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅದೇ ರೀತಿ ತನ್ನ ತಂದೆನೇ ಪ್ರಾಣ ಅಂತ ಜೀವನ ಮಾಡ್ತಾ ಇದ್ದ ಮಕ್ಕಳು ಏನು ತೋಚದೆ ಬೀದಿಗೆ ಬಿದ್ರಂತೆ. ಈ ಕಥೆಯಿಂದ ನಿನ್ಗೇನ್ ಅರ್ಥ ಆಯ್ತು? ನಿಜ ರಾಜೇಂದ್ರ, ಆ ದೃಷ್ಟಿಯಿಂದ ನೋಡಿದ್ರೆ ನೀನ್ ತಗೊಂಡಿರೋ ನಿರ್ಧಾರ ಕರೆಕ್ಟ್ ಆಗೇ ಇದೆ. ಮೊದಲು ಮಕ್ಕಳಿಗೆ ಜವಾಬ್ದಾರಿ ಏನು ಅನ್ನೋದನ್ನ ತಿಳಿಸ್ಬೇಕು. ಕತ್ಲಲ್ಲೂ ಬೆಳಕನ್ನ ಹುಡ್ಕೊಳ್ಳೋ ಜವಾಬ್ದಾರಿನ ಕಲಿಸ್ಬೇಕು. ಅಂಕಲ್ ಕರೆದ್ರಂತೆ? ಹಾ ನರ್ತನ, ಅದು ನಮ್ ಕ್ಲೈಂಟ್ ಕಾರ್ ಕೆಟ್ಟೋಗಿದ್ಯಂತೆ. ಅವ್ರನ್ನ ಹೋಟೆಲ್ ತಲುಪಿಸ್ಬೇಕು. ಸ್ವಲ್ಪ ಕಾರ್ ಅರೇಂಜ್ ಮಾಡ್ತೀಯಾ? ಶೋರ್ ಅಂಕಲ್, ಎಲ್ಲ ವ್ಯವಸ್ಥೆನೂ ನಾನ್ ಮಾಡ್ತೀನಿ. ನೀವ್ ಆರಾಮಾಗಿ ಊಟ ಮಾಡಿ. ಎಲ್ಲಿದ್ದಾರೆ ಅವರು? ಅವ್ರು ಇಲ್ಲೇ ಇದಾರೆ. ನೀನ್ ಕಾರ್ ಬುಕ್ ಮಾಡು, ಆಮೇಲೆ ನಾನು ಅವ್ರನ್ನ ಕರೆಸ್ತೀನಿ. ಸರಿ ಅಂಕಲ್. ಸತ್ಯ, ನೀನ್ ಯಾಕೆ ಇವತ್ತು ನಮ್ಮನೇಲಿ ಉಳ್ಕೊಳ್ಬಾರ್ದು? ಹೌದು ಸತ್ಯ, ನೀನ್ ನಮ್ಮನೆಗ್ ಬಂದ್ ಎಷ್ಟು ದಿನಗಳಾಯ್ತು. ನಾನು ನೀನು ಟೈಮ್ ಸ್ಪೆಂಡ್ ಮಾಡಿ ತುಂಬಾ ದಿನ ಆಯ್ತಲ್ಲ. ನಿಜ, ನನಗೂ ನಿಮ್ಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಅನಿಸ್ತಿದೆ. ಫೈನ್, ನಾನು ಅಲ್ಲಿಗೆ ಬರ್ತೀನಿ. ಅಯ್ಯಯ್ಯೋ, ಇವತ್ತು ಮಾಮ್ ಹೋಗ್ಬಾರ್ದು. ನನ್ ಪ್ಲಾನ್ ಪ್ರಕಾರ ಅರವಿಂದ್ ಮೈನ ಒಂದೇ ರೂಮಲ್ಲಿ ಇರೋ ಹಾಗೆ ಮಾಡಿ ಅದನ್ನ ಮಾಮಗ್ ತೋರಿಸ್ಬೇಕು. ಮಾಮ್, ಇವತ್ ನೀನ್ ನನ್ ಜೊತೆ ಇರು. ಇನ್ನೊಂದ್ಸಲ ಬೇಕಂದ್ರೆ ಅಂಕಲ್ ಮನೆಗೆ ಹೋಗುವಂತೆ. ಯಾಕೆ ನರ್ತನ? ಸತ್ಯ ಇವತ್ ನಮ್ ಜೊತೆನೇ ಇರ್ಲಿ, ನಾಳೆಯಿಂದ ನಿನ್ ಜೊತೆನೇ ಇರ್ತಾರಲ್ವಾ? ಹಾಗಲ್ಲ ಆಂಟಿ, ಸಿಲ್ವರ್ ಜೂಬ್ಲಿ ಫಂಕ್ಷನ್ ಅಂತ ಈ ನಡುವೆ ತುಂಬಾ ಬಿಸಿ ಆಗ್ಬಿಟ್ಟೆ. ಮಾಮ್ ಬಂದಾಗಿಂದ ಅವ್ರ ಜೊತೆ ಸರಿಯಾಗಿ ಟೈಮ್ ಸ್ಪೆಂಡ್ ಮಾಡಕ್ಕೆ ಆಗ್ತಿಲ್ಲ. ಅದಕ್ಕೆ ಇವತ್ತು ಅವ್ರ ಜೊತೆ ಮನಸ್ಫೂರ್ತಿಯಾಗಿ ಟೈಮ್ ಸ್ಪೆಂಡ್ ಮಾಡೋಣ ಅನ್ಕೊಂಡೆ. ಹೋಗ್ಲಿ ಬಿಡು ಸೋಪರ್ಣಿಕಾ. ಸತ್ಯ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಆಸೆ ಪಡ್ತಾ ಇದ್ದಾಳೆ. ಇವತ್ತು ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಲಿ, ನಾಳೆ ನಮ್ಮನೆಗ್ ಬರ್ಲಿ. ಅಂಕಲ್, ನಾಳೆ ಅಂದ್ರೆ ನಾಳೆನೆ ಅಲ್ಲ, ನನ್ ಮನಸ್ಫೂರ್ತಿಯಾಗಿ ಟೈಮ್ ಸ್ಪೆಂಡ್ ಮಾಡಾದ್ಮೇಲೆ ಕಳಿಸ್ತೀನಿ. ಆಯ್ತಮ್ಮ,